ನಿನ್ನೆ ದೆಹಲಿನಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ವರಿಷ್ಠರೆಲ್ಲರೂ ಕೂಡ ಒಂದು ಸಭೆ ನಡೆದಿದೆ. ಆ ಸಭೆಯಲ್ಲಿ ಒಮ್ಮತದ ತೀರ್ಮಾನ ಏನು ಬಂದಿದೆ ಅದು ಜಾರಿ ಆಗ್ಬೇಕಷ್ಟೇ ಇರ್ತಕ್ಕಂಥದ್ದು. ಏನಾಗಿದೆ, ಏನ್ ತೀರ್ಮಾನ ಆಗಿದೆ ಅಂತಕ್ಕಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಅದು ನಾಳೆ ಏನಾದರೂ ಕೂಡ CM ಮೀಟಿಂಗ್ ಕರೆದಿದೆ, ಅಲ್ಲಿ ಗೊತ್ತಾಗ್ತದೆ ವಿನಃ ಇಲ್ಲಿವರೆಗೂ ಕೂಡ ಓನ್ಲಿ ಸ್ಪೆಕ್ಯುಲೇಷನ್ಸ್ ಅಷ್ಟೇ. ನಥಿಂಗ್ ಪರ್ಫೆಕ್ಟ್, ನಥಿಂಗ್ ಇಸ್ ನೋನ್ ಎಂದು ಏನೇನು ಯಾವುದೇ ರೀತಿಯ ಶಾಸನ ಪಕ್ಷಸಭೆ ಮಾಡಲ್ಲ ಅಂತ ಸುರ್ಜೇವಾಲ ಅವರು ಹೇಳ್ತಾ ಇದ್ದಾರೆ. ಅಲ್ಲ, ಏನ್ ಮಾಡ್ತಾರೆ ಏನ್ ಬಿಡ್ತಾರೆ ಅಂತ ಸುರ್ಜೇವಾಲ ಅವರು ಬಂದಿರೋದ್ರಿಂದ ಏನ್ ಮಾಡ್ತಾರೆ ಬಿಡ್ತಾರೆ ಅಂತ ಅವ್ರಿಗೆ ಗೊತ್ತು ವಿನಃ ಬೇರೆ ನಾವ್ಯಾರು ಕೂಡ ಹೇಳಕ್ ಬರೋದಿಲ್ಲ. ಇದಕ್ಕೆ ಉತ್ತರ ಬೇಕಾಗಿಲ್ಲ ಯಾವುದು CM ಗೊಂದಲ ಆಗಿರ್ಬೋದು. ಅಲ್ಲಲ್ಲ, ನಾಳೆ ಏನು ಈಗ ಸುರ್ಜೇವಾಲ ಅವರು ಬಂದಿದ್ದಾರೆ, ನಾಳೆ ಏನ್ ಪ್ರತಿಕ್ರಿಯೆ ಕೊಡ್ತಾರೆ ಅದು ಪರ್ಫೆಕ್ಟ್ ಆಗ್ತದೆ. ಈಗ ಆ ಮಧ್ಯದಲ್ಲಿ ನಾವೇನೇ ಹೇಳಿದ್ರು ನಮ್ಗೇನು ಗೊತ್ತೂ ಇಲ್ಲ, ನಮ್ಗೆ ಗೊತ್ತಿಲ್ಲ. ಮೀಟಿಂಗ್ ನಡೆದಿದೆ, ಮೀಟಿಂಗ್ ನಡೆದ್ಮೇಲೆ AICC ಇಂದ ಬಂದಿರತಕ್ಕಂಥ ಸಂದೇಶ ಏನಿದೆ ಅದೇ ಫೈನಲ್. CM ಬದಲಾವಣೆ ಅವಶ್ಯಕತೆ ಇದೆಯಾ ಸರ್ ರಾಜ್ಯಕ್ಕೆ? ಆ ಅವಶ್ಯಕತೆ ಇದೆಯೋ ಅದ್ರ ಬಗ್ಗೆ ನಾನು ಯಾವುದೇ ಪ್ರತಿಕ್ರಿಯೆ ಕೊಡಕ್ ಬರೋದಿಲ್ಲ. ಹೈಕಮಾಂಡ್ ಒಂದು ತೀರ್ಮಾನ ತಗೊಂಡಿದೆ, ಆ ತೀರ್ಮಾನ ಪ್ರಕಾರ ನಡೀತದೆ. ಹೈಕಮಾಂಡ್ ತೀರ್ಮಾನ ತಗೊಂಡಿದೆಯಾ ಸರ್? ನೆನ್ನೆ ಹೇಳಿದಾರಲ್ಲ, ನೆನ್ನೆ AICC ಅವರು ಹೇಳಿದಾರಲ್ಲ. ಸಾಕಷ್ಟು ಹಿರಿಯ ಸಚಿವರು ಕೂಡ ಅಸಮಾಧಾನ ಹೊರ ಹಾಕ್ತಿದ್ದಾರೆ. ನೋಡಿ, ಏನೇ ಇರ್ಬೋದು, ನಮ್ಮ ಎಲ್ಲರಿಗೂ ಕೂಡ ವರಿಷ್ಠರು ಹೈಕಮಾಂಡ್ ಏನ್ ಹೇಳ್ತಾರೆ ಅದನ್ನ ನಂಬ್ತಾರೆ, ಅದ್ರ ಪ್ರಕಾರ ನಡೀತದೆ.